ಹಲೋ ಗೆಳೆಯರೇ, ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗ ಅರಿಶಿನ ಪ್ಲಾಟ್ಗೆ ಬಂದಿದ್ದೀವಿ. ಈಗ ನೀವು ನೋಡ್ತಾ ಇರೋದು ಇದು ಅರಿಶಿನ ಸೇಲಂ ಅಂತಾರೆ ಈ ಜಾತಿ. ಇದೀಗ 7.5 ತಿಂಗಳಾಯಿತು. ಈಗ ಹೆಚ್ಚು ಕಡಿಮೆ ಇದನ್ನು ಇನ್ನೊಂದು 15-20 ದಿವಸಕ್ಕೆ ತಪ್ಪಲಾಗ ಕೊಯ್ಯೋದಕ್ಕೆ ಶುರು ಮಾಡ್ತಾರೆ. ನೋಡ್ತಾ ಇರ್ಬೋದು, ಈಗ ಅರಿಶಿನ ಇಳಿದಿದೆ. ಇದೇನಿದೆಯಲ್ಲ, ಇದೇ ಮುಂದೆ ಹೊಸ ಬೀಜ ಆಗುತ್ತೆ. ಇದಕ್ಕೆ ಬೆಳೆದಂಥ ಗಡ್ಡೆ ಇದು ಪಹಿಲ ನಾಟಿ ಮಾಡಿದ್ದ ಗಡ್ಡೆ ಕರಿದು. ಇದು ಮೊಟ್ಟ ಮೊದಲಿಗೆ ಇದೇ ಥರ ಇದ್ದಂಥ ಬೀಜವನ್ನು ಇಲ್ಲಿ ನಾಟಿ ಮಾಡಿದ ತಕ್ಷಣ ಇದು 8 ತಿಂಗಳಿಗೆ ಈ ರೀತಿ ಆಗುತ್ತೆ, ಕಪ್ಪಾಗಿ ಬಿಡುತ್ತೆ. ಇದು ಕೂಡ ತುಂಬ ಕಾಸ್ಟ್ಲಿ ಮಾರುತ್ತೆ. ಮೊದಲು ಬೆಡ್ ಮಾಡಿರ್ತದೆ. ಬೆಡ್ ಮಾಡಿ ಈ ರೀತಿ ಬೀಜನ ಪೂಟಿಗೆ ಒಂದೊಂದು, ಅಂದರೆ 18 ಇಂಚಿಗೆ ಒಂದೊಂದು ಮುಚ್ಚೋದಾಗತ್ತೆ. ಬೀಜ ನಾಟಿ ಮಾಡಿ ಜಿಗ್ಜಾಗ್ ಪದ್ಧತಿಯಲ್ಲಿ ನಾಟಿ ಮಾಡಿ ಅರಿಶಿನ ಇದನ್ನು ಮಾಡ್ತೀವಿ. ಇದರ ಮಧ್ಯದಾಗಿ ಒಂದು ಡ್ರಿಪ್ಪಿನ ಪೈಪ್, ಎರಡರ ಮಧ್ಯದಾಗಿ ಡ್ರಿಪ್ಪಿನ ಪೈಪ್ನ ಹಾಕಲಾಗತ್ತೆ. ಇದು ಮೇಗಿನ ತಪ್ಪಲೆಲ್ಲ ಒಣಗಿದ ತಕ್ಷಣ ಇನ್ನೂ ಸ್ವಲ್ಪ ಇದು ತಪ್ಪಲ ರಸ ಆ ಗಡ್ಡೆಗೆ ಹೀರ್ಕೊಳ್ಳಲಿ ಅಂತ ಬಿಡಬೇಕಾಗತ್ತೆ. ರಸ ಎಲ್ಲ ಹೀರಿ ಆ ಅರಿಶಿನ ಚಕ್ಕೊಂಡ ನಂತರ ತಪ್ಪಲೆಲ್ಲ ಬಾಡಿ ಕೆಳಗಡೆ ಬೀಳೋಕೆ ಶುರು ಮಾಡುತ್ತಲ್ಲ, ಹಾಗಾಗಿ ಇದನ್ನೆಲ್ಲ ಕೊಯ್ಲಿಗೆ ಬಂದುಬಿಡ್ತದೆ. ಆವಾಗ ಉಪಯೋಗ ಶುರು ಮಾಡ್ತೀವಿ. ಆಮೇಲೆ ಇದರ ಅರಿಶಿನವನ್ನು ಟ್ರ್ಯಾಕ್ಟರ್ ಮುಖಾಂತರ ಹರಗೋದಿಂದ ಜೋಡಿಸಿ ಹರಗಿ ಕಾರ್ಮಿಕರನ್ನ ಹಚ್ಚಿ ಅದನ್ನು ಆರಿಸಿ ತಕ್ಕೊಳ್ಳಾಗತ್ತೆ. ಹೆಂಟಿ ಬಡ್ದು ಅದ್ರ ಜೊತೆಗೆ ಮಣ್ಣು ಕೂಡ ಮಿಕ್ಸ್ ಆಗಿ ಹೆಂಟಾಗಿ ಎದ್ದು ಬಿಡ್ತಲ್ಲ, ಅದನ್ನು ಒಡೆದೊಡ್ದು ಅರಿಶಿನ ಬೇರೆ, ಬೀಜ ಬೇರೆ, ಆ ಮೊದಲು ನಾಟಿ ಮಾಡಿದಂಥ ಗಡ್ಡೆ ಬೇರೆ, ಕರಿಗಡ್ಡೆ ಅಂತೀವಿ ಅದಕ್ಕೆ. ಅದು ಅರಿಶಿನ ಮತ್ತು ಬೀಜಕ್ಕಿಂತಲೂ ಹೆಚ್ಚಿಗೆ ಸೇಲ್ ಆಗುತ್ತೆ. ಈ ರೀತಿ ನೀವು ಇದನ್ನು ನೋಡ್ಬೋದು. ಇದು ಅರಿಶಿನ, ಇದು 1.5 ಎಕರೆ ಅರಿಶಿನ ಇದೆ ಇಲ್ಲಿ. ಗೆಳೆಯರೇ, ಅರಿಶಿನ ತಪ್ಪಲ ಕೊಯ್ದಿದ್ದಾರೆ ನೋಡಿ. ಆಯ್ತು, ಮೊನ್ನೆ ನಿಮಗೆ ಹೇಳಿದ್ದೆ ಅರಿಶಿನ ಇನ್ನೊಂದು 10-15 ದಿನಗಳಲ್ಲಿ ಕೊಯ್ತೀವಿ ಅಂತ. ಇನ್ಮೇಲೆ 1-2 ದಿನ ಇದು ತಪ್ಪಲ ಒಣಗಬೇಕು, 1-2-3 ದಿವಸ. ಅಂದರೆ ಕೈಯಲ್ಲಿ ಹಗುರಾಗಿಬಿಡುತ್ತೆ ಒಣಗಿ. ಒಳಗಡೆ ಇರ್ತಕ್ಕಂಥ ಈ ಹೆಸರು ತಪ್ಪಲದಲ್ಲಿರ್ತಕ್ಕಂಥ ಎಲ್ಲ ನೀರಿನ ಅಂಶ ಹೀರಿಕೊಂಡು ಹಗುರ ಆದಮೇಲೆ ಇದನ್ನು ಮತ್ತೆ ಗೆಜ್ಜೆ ತೆಗೆದುಕೊಳ್ಳಿ, ಇಲ್ಲ ಡ್ರಿಪ್ಪಿನ ಪೈಪ್ ತೆಗೆದುಕೊಂಡಾದರೂ ಇದನ್ನು ಕಟ್ಟಿ ಪೆಂಡಿ ಮಾಡಿ ದಂಡೆಗೆ ಇಡಲಾಗತ್ತೆ ಗೆಳೆಯರೆ. ಅಲ್ಲಲ್ಲಿಗೆ ಇದರಲ್ಲಿ ಒಂದೊಂದು ಮೆಣಸಿನ ಗಿಡಗಳಿವೆ. ಇಲ್ಲಿವರೆಗೆ ಮೆಣಸಿನ ಕಾಯಿಗಳನ್ನು ತೆಗೆದುಕೊಂಡು ಅವು ಕೂಡ ಬಳಕೆಗೆ ಆಗಿಬಿಟ್ಟಿದ್ದಾವೆ. ಈ ರೀತಿಯಾದಂಥ ಒಂದು ಅರಿಶಿನ
ಅಂತ ನಡೆಯುತ್ತೆ ಗೆಳೆಯರೆ. ಗೆಳೆಯರೇ, ಇವರೆಲ್ಲ ಅಕ್ಕತಂಗಿಯರು ಎಲ್ಲರೂ ಸೇರಿ ತಪ್ಪಲನ್ನು ಕಟ್ಟಿ ದಂಡೆಗೆ ಸಾಗಿಸ್ತಿದ್ದಾರೆ. ನೀವೀಗ ನೋಡ್ತಾ ಇರಬಹುದು, ಇವರೆಲ್ಲರೂ ಕುಳಿತಿದ್ದಾರಲ್ಲ, ಇವರೆಲ್ಲ ಅಕ್ಕತಂಗಿಯರು. ಈ ಎಲ್ಲ ತಪ್ಪಲನ್ನು ಪೆಂಡಿ ಕಟ್ಟಿಟ್ಟಿದ್ದಾರೆ, ಇವನ್ನೆಲ್ಲ ದಂಡೆಗೆ ಸಾಗಿಸ್ತಿದ್ದಾರೆ. ಈ ರವದೆಯ ನಂತರ ಈ ಡ್ರಿಪ್ಪಿನ ಪೈಪ್ ಕೂಡ ತೆಗೆಯಲಾಗುತ್ತೆ ಗೆಳೆಯರೆ. ಈ ರೀತಿಯಾಗಿ ಒಂದು ವರ್ಷಿನ ಪ್ರೊಸೀಜರ್ ನಡೆಯುತ್ತೆ ಗೆಳೆಯರೆ. ಇದು ಗೆಳೆಯರ, ಈ ರೀತಿಯಾಗಿ ಒಂದು ಹರಗೋ ಒಂದು ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದೆ ಕಾರ್ಮಿಕರ ಜೊತೆಗೆ ಅರಿಶಿನ ಹೊರತೆಗೆಯೋದು, ಹೆಂಟೆ ಬಡಿದು ಹೊರತೆಗೆಯೋದು, ಬೇರೆ ಬೇರೆ ಮಾಡೋದು, ಬೀಜ, ಅರಿಶಿನ ಮತ್ತು ಕರಿಗಡ್ಡೆಯನ್ನು, ಆ ಒಂದು ಪ್ರಕ್ರಿಯೆಯನ್ನು ನೋಡುವಿರಂತೆ. ಗೆಳೆಯರೇ, ನೀವೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಟ್ರ್ಯಾಕ್ಟರ್ ಹೊರಳಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅರಿಶಿನ ಮುರಿದು ಪುಡಿ ಪುಡಿ ಆಗತ್ತೆ. ಆ ಕಾರಣದಿಂದ ಇದನ್ನ ಹಡ್ಡಿ ತೆಗೆಯುತ್ತಾ ಇದ್ದಾನೆ. ಇದು ಬೀಜ, ಇವು ಅರಿಶಿನ ಗೆಳೆಯರೆ, ಇವು ಕುದಿಸಿ, ಇದು ಬೀಜ. ಮೊಳಕೆ ಏನು ಜುಟ್ಟು ಕಾಣ್ತದೆ ನೋಡಿ ಗೆಳೆಯರೆ, ಈ ಟೈಪು ಇದೆಲ್ಲ ಬೀಜ. ಇದು ನೆಕ್ಸ್ಟ್ ನಾಟಿ ಮಾಡೋಕೆ ಬರುವಂಥ ಒಂದು ಬೀಜ ಗೆಳೆಯರೆ, ಇದು ಬೇರಿದ್ದದ್ದು. ಮೊದಲು ನಾಟಿ ಮಾಡಿದಂಥ ಬೀಜ ಈ ರೀತಿ ಆಗುತ್ತೆ ನೋಡಿ ಗೆಳೆಯರೆ. ಇದು ಕರಿಗಡ್ಡೆ ಅಂತೀವಿ. ಇದನ್ನು ಮುಂದೆ ನಾಟಿ ಮಾಡಿದರೆ ಹತ್ತೋದಿಲ್ಲದು. ಇದು ಕುದಿಸಿ ಮಾರಾಟಕ್ಕೆ ಹೋಗೋದಿನ ಮೇಲೆ. ಇದು ಮೊದಲು ಹಚ್ಚಿದ್ದು ಬೀಜ. ಮೊದಲು ಈ ರೀತಿ ಇದ್ದಂಥ ಬೀಜವನ್ನು ಹಚ್ಚಿ, ಇದರಿಂದ ಬಂದಂಥ ಈ ಮತ್ತೆ ಹೊಸ ಬೀಜ, ಆಮೇಲೆ ಇದು ಅರಿಶಿನ. ಇದರ ಒಳಗಡೆ ನಿಮಗೆ ತೋರಿಸ್ತೀನಿ.
ಇಲ್ಲಿಯೂ ಇದೆ ನೋಡಿ ಗೆಳೆಯರೆ. ಇದು ಕರಿಗಡ್ಡಿ. ಇದು ಮೊಟ್ಟ ಮೊದಲಿಗೆ ಹಚ್ಚಿದಂಥ ಒಂದು ಬೀಜ ಗೆಳೆಯರೆ. ಇದು ನೋಡೋಕ್ಕೆ ಕಾಣುತ್ತೆ ನೋಡಿ. ಮೊಟ್ಟ ಮೊದಲಿಗೆ ಹಚ್ಚಿದಂಥ ಒಂದು ಬೀಜ. ಇದು ತನ್ನ ಸತ್ವವನ್ನು ಕಳ್ಕೊಂಡ್ಬಿಟ್ಟಿದೆ ಈಗ. ಇದರಿಂದ ತಯಾರಾದಂತಹ ಈ ಹೊಸ ಬೀಜ, ಆಮೇಲೆ ಇವು ಹೊಸ ಅರಿಶಿಣ. ಇವು ನೆಲದ ಮೇಲೆ ಕಾಣ್ತಾ ಇದ್ದಾವಲ್ಲ ಗೆಳೆಯರೆ, ಇವು ಬೀಜ. ಬೇರೆ 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 ಆಗಿರುತ್ತೆ, ಗುಂಜಾಗಿ. ಇವು ಟ್ರಾಲಿ ಒಳಗಡೆ ಕಾಣ್ತಾ ಇದ್ದಾವಲ್ಲ, ಇವು ಕರಿಗಡ್ಡಿ ಅಂತೀವಿ. ಇವು ಮೊದಲು ನಾಟಿ ಮಾಡಿದಂಥ ಬೀಜನೇ ಈ ರೀತಿ ಆಗಿಬಿಟ್ಟಿರುತ್ತೆ. ಈಗ ಇಲ್ಲಿ ನೀವು ಈ ಟ್ರಾಲಿ ನೋಡ್ತಾ ಇದ್ದೀರಲ್ಲ, ಈ ಟ್ರಾಲಿಯಲ್ಲಿ ಇರೋದೇ ಅರಿಶಿನ. ಈ ರೀತಿಯಾಗಿ ಎಲ್ಲವನ್ನು ಬೇರೆ ಬೇರೆ ಮಾಡಿ ಒಂದು ಮುಂದಿನ ಒಂದು ಹಂತಕ್ಕೆ ಕಳಿಸಲಾಗತ್ತೆ. ಗೆಳೆಯರೆ, ಇದು ಅರಿಶಿನ ಕುದಿಸೋದಕ್ಕೆ ಸ್ಟಾಕ್ ಮಾಡಿರ್ತಕ್ಕಂಥ ರವದಿ ಪೆಂಡಿ. ಇದನ್ನು ಅರಿಶಿನ ಕುದಿಸೋದಕ್ಕಿಂತ ಮುಂಚೆ ಇದನ್ನು ಕಟ್ಟಿಸಿ ರೆಡಿ ಮಾಡಿ ಇಡಬೇಕಾಗುತ್ತೆ. ಮತ್ತು ಇದು ಸ್ಥಳ ಈ ರೀತಿಯಾಗಿ ಅರಿಶಿನ ಹಾರಾಕೋಕ್ಕೆ, ಕುದಿಸಿದ ನಂತರ ಹಾರಾಕೋಕ್ಕೆ ಈ ರೀತಿಯಾದಂಥ ಒಂದು ಪ್ಲೇಸ್ನ ಸ್ವಚ್ಛ ಮಾಡಿ ಇಟ್ಕೋಬೇಕಾಗತ್ತೆ. ಈ ರೀತಿ ಅರಿಶಿನವನ್ನು ಶೇಖರಣೆ ಮಾಡಿ ಮುಂದಿನ ಒಂದು ಹಂತಕ್ಕೆ ರೆಡಿ ಆಗಬೇಕಾಗತ್ತೆ ಗೆಳೆಯರೆ.
ಇದು ಶೇಖರಣೆ ಮಾಡಿದಂಥ ಒಂದು ಸ್ಥಳ. ಇನ್ನೂ ಶೇಖರಣೆ ಆಗ್ತಾ ಇದೆ. ಅಲ್ಲಿ ಪಕ್ಕದಲ್ಲಿ ಕಬ್ಬಿಣ ರವದೆ ಇದೆ. ಇದರ ಮುಂದಿನ ಒಂದು ಹಂತವನ್ನು ನಿಮಗೆ ಮುಂದಿನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಗೆಳೆಯರೆ. ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಸ್ಕಾರ.